ನಮ್ಮ ಈ ಸಿದ್ದೀಕ್ ಜುಮಾ ಮಸೀದಿ ಮುಕಚೇರಿ ಇಲ್ಲಿ ಲಸಿಕೆ ಕೊಡುವ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಈ ಜಮಾತಿನ ಹಾಜಿ ಅಬ್ದುಲ್ ಖಾದರ್ ರವರೇ, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂತಹ ಯು ಡಿ ಹಾಜಿಯವರೇ, ನಾಜಿಮ್ ರವರೇ, ಅದೇ ರೀತಿ ನಮ್ಮ ಯು ಡಿ ಹಾಜಿಯವರೇ, ನಮ್ಮ ಧರ್ಮಗುರುಗಳಾದಂತಹ ಶರೀಫ್ ಬಾಕವಿಯವರೇ, ಅದೇ ರೀತಿ ನಮ್ಮ ಕೌನ್ಸಿಲರ್ಗಳಾದಂತಹ ಸ್ವಪ್ನ ಹರೀಶ್ ರವರೇ, ಅದೇ ರೀತಿ ಬಾಜಿಲ್ ಡಿ ಸೋಜಾರ್ ಅವರು, ಮೊಹಮ್ಮದ್ ರವರು, ವಾಟ್ ಈಸ್ ದ ನೇಮ್ ಡಾಕ್ಟರ್ ಡೆಂಟಲ್ ಡಾಕ್ಟರ್ ಮಲಿಕ್, ಅದೇ ರೀತಿ ಅಶ್ರಫ್ ರವರು, ಅಬ್ದುಲ್ಲಾ ಮುಸ್ಲಿಯಾರ್ ರವರು, ನಮ್ಮ SDMC ಮಾಜಿ ಅಧ್ಯಕ್ಷರಾದಂತಹ ಇಬ್ರಾಹಿಂ ರವರು, ಅಶ್ರಫ್ ಕೌನ್ಸಿಲರ್ ರವರು, ಮತ್ತು ನಮ್ಮ ತನ್ಸೀಲ್ ರವರು, ಎಲ್ಲ ಹಿದಾಯತ್ ರವರು, ಎಲ್ಲ ಮಿತ್ರರು ಸೇರಿ, ನಾಜಿಮ್ ರವರು, ನಮ್ಮ ಈ ಎಲ್ಲ ಮಿತ್ರರು ಸೇರಿ ಇಲ್ಲಿ ನಮ್ಮ ಒಂದು ಸಮುದಾಯದ ಒಂದು ಏಳಿಗೆಗಾಗಿ ಜಾತಿ ಮತ ಭೇದವಿಲ್ಲದೆ ಇವತ್ತು ಕೊರೋನಾ ಲಸಿಕೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ ಜಮಾತಿರ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಇದು ಒಂದು ಶ್ಲಾಘನೀಯ ಕಾರ್ಯ. ಇದನ್ನು ಅಲ್ಲಾಹು ಮತ್ತು ರಸೂಲರು ಅವರ ಆ ಒಂದು ಇದಕ್ಕೆ ಸಂಪ್ರೀತಿಗೆ ನಮ್ಮ ಈ ಕೆಲಸವು ಪಾತ್ರರಾಗಲಿ ಅಂತ ಹೇಳಿಕೊಂಡು ಮುಂದೆಯೂ ಕೂಡ ಜಮಾತಿಗೆ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಈ ಒಂದು ವ್ಯಾಕ್ಸಿನ್ ಪ್ರಯೋಜನವನ್ನು ತಾವೆಲ್ಲರೂ ಇವತ್ತು 4 ಗಂಟೆವರೆಗೆ ಪಡೆದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಜಮಾತಿನ ಅಧ್ಯಕ್ಷರ ಮತ್ತು ಆಡಳಿತ ಸಮಿತಿಯವರ ಪರವಾಗಿ, ಮತ್ತು ಇಲ್ಲಿಯ ವ್ಯಾಕ್ಸಿನ್ ಇಲ್ಲಿ ಬರಲಿಕ್ಕೆ ನಮ್ಮ UT ಖಾದರ್ ಸಾಹೇಬ್ ಮಂಗಳೂರು ವಿಧಾನಸಭಾ ಕ್ಷೇತ್ರ MLA ಅವರು ಕೂಡ ಮುತುವರ್ಜಿ ವಹಿಸಿ ನಮಗೆ ಬೇಗನೆ ಇದು ಶನಿವಾರವೇ ಸಿಕ್ಕುವಾಗಿ ಕೂಡ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ, ಅದೇ ರೀತಿ ಅದರೊಟ್ಟಿಗೆ ಸಹಕರಿಸಿದಂತಹ ಎಲ್ಲ ಕೌನ್ಸಿಲರ್ಗಳಿಗೂ, ನಮ್ಮ ಮಸೀದಿ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಊರಿನ ಹಿರಿಯ ಕಿರಿಯ ನಾಗರಿಕರಿಗೂ ಎಲ್ಲರಿಗೂ ನಾನು ಅಸ್ಸಲಾಮು ಅಲೈಕುಂ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವೈದ್ಯಕೀಯ ಬಂಧು ಬಳಗಕ್ಕೂ, ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಸಿದ್ದೀಕ್ ಜುಮ್ಮಾ ಮಸೀದಿ ಇದರ ಸಹಯೋಗದಲ್ಲಿ ಆಯೋಜಿಸಿದಂಥ ಲಸಿಕಾ ಕೇಂದ್ರಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರವನ್ನು ಕೊಡಬೇಕಾಗಿಯೂ ನನ್ನ ಮಾಡಿನ ಹಾಗೂ ಮುಕ್ಕಚೇರಿ ಪರಿಸರದ ಎಲ್ಲ ನಾಗರಿಕರು ಇದರ ಸದುಪಯೋಗವನ್ನು ಪಡೆಯುವಂತೆ ನಾನು ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಬಂದಂಥ ಎಲ್ಲರಿಗೂ ನಾನು ಶುಭವನ್ನು ಹಾರೈಸುತ್ತಾ, ಅದೇ ರೀತಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಬಂದಿದೆ, ಅವರಿಗೂ ನಾನು ಶುಭವನ್ನು ಹಾರೈಸುತ್ತೇನೆ. ಬಂದಂಥ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ ನಾನು ಶುಭವನ್ನು ಹಾರೈಸುತ್ತೇನೆ. ಇಲ್ಲಿ ಆಗಿರುವ ವ್ಯಾಕ್ಸಿನೇಷನ್ ಡ್ರೈವ್ ಭಾರಿ ಒಳ್ಳೆಯದು. ಎಲ್ಲರ ಜನರು ಇದಕ್ಕೆ ಸಹಕರಿಸಿ ಎಲ್ಲರೂ ಇದರಲ್ಲಿ ಭಾಗ ಆಗಬೇಕು. ಇದು ಮಾಡಿಕೊಂಡವರು ನಮ್ಮ ಶಾಸಕರು UT ಖಾದರ್, ಇಲ್ಲಿನ ಕಾರ್ಪೊರೇಟರ್ ಅವರು, ಮತ್ತು ಎಲ್ಲರೂ ಮಸೀದಿ ಅಧ್ಯಕ್ಷರು ಎಲ್ಲರೂ ಇದಕ್ಕೆ ಮಾಡಿದವರು, ಅವರೆಲ್ಲರಿಗೆ ಕೌನ್ಸಿಲರ್ಗಳು ಮತ್ತು ಎಲ್ಲರೂ ಹೆಲ್ತ್ ವರ್ಕರ್ಸ್ ಎಲ್ಲರೂ ಅವರೆಲ್ಲರಿಗೆ ಶುಭ ಹಾರೈಸ್ತೇನೆ. ಮತ್ತು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದರದ್ದು ಪ್ರಯೋಜನ ಪಡಬೇಕಂತ ವಿನಂತಿಸ್ತೇನೆ. ಸಿದ್ದೀಕ್ ಜುಮ್ಮಾ ಮಸೀದಿ ಮುಖಚೇರಿಯಲ್ಲಿ ಲಸಿಕೆ UT ಖಾದರರ ಈ ಮಸೀದಿಯ ಅಧ್ಯಕ್ಷರು, ಸದಸ್ಯರು, ನಗರಸಭೆ ಸದಸ್ಯರ ಮೊಹಮ್ಮದ್ ಮುಖಚೇರಿ ಅವರು, ಅಶ್ರಫ್ನವರು, ಸ್ವಪ್ನ ಅವರು, ಮತ್ತು ಈ ದರ್ಗಾ ಮಸೀದಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಊರಿನ ನಾಗರಿಕರು ಇದೊಂದು ಲಸಿಕೆ ಇಲ್ಲಿ ಕೊಡಬೇಕಂತ ಶಾಸಕರು ಒತ್ತಡ ಮಾಡಿದ್ದಾರೆ. ಆ ಒತ್ತಡ ಪ್ರಕಾರ ಎಲ್ಲ ಅವರ ಗ್ರಾಮಕ್ಕೆ ಎಲ್ಲ ಸಮುದಾಯದವರಿಗೆ ಅವರು ಲಸಿಕೆ ಕೊಟ್ಟಿದ್ದಾರೆ. ಇದು ಹೊಸದವರಿಗೆ ದುವಾ ಮಾಡಿ ಲಸಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಲಸಿಕೆ ಎಲ್ಲರೂ ತೆಗೆಯಬೇಕು. ಇದು ದೇವರನ್ನ ಒಂದು ಇದಕ್ಕೆ ಕೊಡೋದು, ಇದೊಂದು ಕೊರೋನಾ ಒಂದು ಕಾಯಿಲೆ ಬಂದದ್ದು, ಆದಷ್ಟು ಬೇಗ ಈ ದೇವರನ್ನು ಇದನ್ನು ಗುಣಪಡಿಸಬೇಕು. ದೇವರನ್ನ ಆಶೀರ್ವಾದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಮುಂದಿನ ದಿವಸದಲ್ಲಿ ಎಲ್ಲಿ ಸಹ ಜನರಿಗೆ ತೊಂದರೆ ಆಗದ ಹಾಗೆ ಈ ಲಸಿಕೆಯನ್ನು ಎಲ್ಲ ಜಾಗ ಕೊಡಬೇಕಂತ ನೆನೆಸ್ಕೊಂಡು ನಮ್ಮ ಗೌರವಾನ್ವಿತ ಶಾಸಕರಾದ UT ಖಾದರ್ ಅವರು ಅವರಿಗೆ ದೇವರು ಒಳ್ಳೆ ಮಾಡಲಿ. ಇಲ್ಲಿ ಕೂತ್ಕೊಂಡ ಎಲ್ಲ ಹೊಸದನವರು, ಸದಸ್ಯರು, ಎಲ್ಲ ನಾಗರಿಕರಿಗೆ ದೇವರು ಒಳ್ಳೆ ಮಾಡಿ ಈ ಲಸಿಕೆ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಲಿ ಅಂತ ನೆನೆಸ್ಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಬೇರೆ ಜಾಗ ಕೇಳಿದರು ಲಸಿಕೆ ಕೊಡ್ತಾನೆ ಅಂತ. ಇದು ಭಾರಿ ಒಳ್ಳೆ ಕಾರ್ಯಕ್ರಮ. ಇದಕ್ಕೆ ನಮ್ಮ ಕರೆದ
ಕರೆಯೋದಕ್ಕೆ ನಾವು ನಿಮಗೆ ಶುಭಾಶಯ ಹೇಳ್ತೇವೆ. ಮುಂದಿನ ದಿವಸದಲ್ಲಿ ಎಲ್ಲ ಜಾಗದಲ್ಲಿ ಲಸಿಕೆಯನ್ನು ಬಿಡುಗಡೆ ಮಾಡಲಿ. ಸೈಯದ್ ಮದನಿ ದರ್ಗಾದಲ್ಲಿ ಸಹ ಮೊನ್ನೆ ಕೊಟ್ಟಿದ್ದಾರೆ, ಚೊಂಬುಡೆ ಸೈನ್ಸ್ ಅಪರೇಷನ್ ಚರ್ಚಿಯಲ್ಲಿ ಕೊಟ್ಟಿದ್ದಾರೆ, ಭಗವತಿ ಟೆಂಪಲ್ನಲ್ಲಿ ಎಲ್ಲ ಸಮುದಾಯದವರಿಗೆ ಇದನ್ನು ತೆಗೆದು ಇಲ್ಲಿ ಎಲ್ಲರೂ ಬರ್ಬೋದು, ಯಾರಿಗೆ ತೊಂದರೆ ಎಲ್ಲ ಸಮುದಾಯರು ಬಂದು ಈ ಲಸಿಕೆಯನ್ನು ತೆಗೆಯಬೇಕಂತ ಕೇಳಿಕೊಂಡು ನನ್ನನ್ನು കരയിലൊക്കെ ನಾವು ನಿಮಗೆ ಶುಭಾಶಯ ಹೇಳ್ತೇವೆ. വലൈക്കും വറഹ്മത്തുള്ളാഹി വബറകാതുഹു. ഇവിടെ വന്നുകൂടിയ ഞങ്ങളെ ജമാഅത്ത് അധ്യക്ഷർ, അതുപോലെ ആഡളിത കമ്മിറ്റി ഭാരവാഹികൾ, അതുപോലെ ഞങ്ങളെ ഹിരിയ മുഹമ്മദാക്ക മോനാക്ക, പിന്നെ ഇവിടെയുള്ള എല്ലാ വലിയ വലിയ ഹിരിയ ആൾമാർ ഇതിൻ്റെ ഒരു വാക്സിൻ കൊടുക്കാനുള്ള ഒരു വ്യവസ്ഥ ഞങ്ങളെ സിദ്ദീഖ് ജുമാ പള്ളിയുടെ അങ്കണത്തിൽ ഞങ്ങൾക്ക് സാധ്യമായിട്ട് അൽഹംദുലില്ലാ. ഇത് വലിയൊരു വിഷയമായിട്ടിക്കട്. പിന്നെ ഈ കോവിഡ്-19 ആ ഒരു രോഗത്തെ പ്രതിരോധിക്കാൻ വേണ്ടിയിട്ടുള്ള ലോകമൊട്ടാകെ നടന്നിട്ടുള്ള ഒരു വിഷയമായിട്ടിക്കട് വാക്സിൻ ചെല്ലുന്നത്. അൽഹംദുലില്ലാ ഞങ്ങൾ ഈ ജമാഅത്ത് രംഗ ഇതൊക്കെ വേണ്ട നിലക്കെല്ലാം മുത്തവർജി എടുത്തിട്ട് ഞങ്ങളെ ഇവിടുത്തെ MLA ആയിട്ടുള്ള ബഹുമാനപ്പെട്ട UT ഖാദർ അവരുടെ നേതൃത്വത്തിലും അതുപോലെ ബാക്കിയുള്ള അതൊക്കെ വേണ്ടപ്പെട്ട ആൾമാരെല്ലാം ബന്ധപ്പെട്ടിട്ട് ഇങ്ങനത്തെ ഒരു വ്യവസ്ഥ ഞങ്ങൾക്ക് ആക്കി തന്നാൽ അൽഹംദുലില്ലാ. അല്ലാഹു സുബ്ഹാനഹു വതആല ഇത് ഒരു എല്ലാവർക്കും ഒരു ഉപകരിക്കടെ ഒരു ദുനിയാവിലും ആഖിറത്തുൽ ഫലം ചെയ്ത ഒരു അമലായിട്ട് അല്ലാഹു ഇതിൽ സ്വീകരിക്കുമാറാകട്ടെ. ഇതൊക്കെ വേണ്ടിയിട്ട് ആരെല്ലാം പ്രവർത്തനാക്കിടാറ്, തടി കൊണ്ടിട്ട് പിന്നെ സാമ്പത്തികം കൊണ്ടിട്ട് എന്തെല്ലാം നിലയ്ക്ക് ഇതൊക്കെ സഹകരിച്ചിരാറ് അല്ലാഹു എല്ലാവർക്കും ദുനിയാവിലും ആഖിറത്തുൽ അല്ലാഹു തആല ഖൈർ ചെയ്യുമാറാകട്ടെ. ഈ ഒരു രോഗത്തെ അല്ലാഹു എത്രയും പെട്ടെന്ന് ഈ ദുനിയാവിൽ നിന്ന് അല്ലാഹു തുടച്ചു മാറ്റിയിട്ട് എല്ലാ മനുഷ്യന്മാർക്ക് മുസ്ലിം ഹിന്ദു എന്ന വ്യത്യാസമില്ലാണ്ട് അല്ലാഹുടെ പടപ്പുകളായ എല്ലാ മനുഷ്യന്മാർക്ക് നല്ല റാഹത്തിലും സമാധാനത്തിലും ശാന്തിയോടുകൂടി ജീവിക്കാനുള്ള ഒരു വ്യവസ്ഥ അല്ലാഹു എത്രയും പെട്ടെന്ന് ഉണ്ടാക്കി തരട്ടെ. അതൊക്കെ വേണ്ടി ഞങ്ങൾ എല്ലാവരും പ്രവർത്തിക്കുക, എല്ലാവരും ഒന്നിക്കുക. അല്ലാഹു തആല ഖൈർ ചെയ്യുമാറാകട്ടെ. എല്ലാവിധ എൻ്റെ സ്വന്തം വകയായിട്ടും ഈ ജമാഅത്തിന് പരമായിട്ടുള്ള നന്ദി അർപ്പിച്ച് എൻ്റെ പലക്കഥ നിപ്പാട്ടെ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಜಾಮಿಯಾ ಜುಮಾ ಮಸೀದಿ ಮುಕ್ಕಚ್ಚೇರಿ ಮತ್ತು ನಮ್ಮ ಈ ಭಾಗದ ಶಾಸಕರಾದಂತಹ UT ಖಾದರ್ ಅವರ ಮುತುವರ್ಜಿಯಿಂದ, ಅದೇ ರೀತಿ ಈ ಒಂದು ಮಸೀದಿಗೆ ಸಂಬಂಧಪಟ್ಟಂತಹ 3 ಕೌನ್ಸಿಲರ್ಗಳ ನೇತೃತ್ವದಲ್ಲಿಯೂ ಮಸೀದಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಲಸಿಕಾ ಕಾರ್ಯಕ್ರಮ, ನಮ್ಮ ಉದ್ದೇಶ ಈ ಭಾಗದ ಎಲ್ಲರೂ ಲಸಿಕೆಯನ್ನು ಪಡೆಯಬೇಕು. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಲಸಿಕೆಯನ್ನು ಪಡೆಯಬೇಕು ಎಂಬ ಉದ್ದೇಶ ನಮ್ಮದು. ಏಕೆಂದರೆ ಇದು ಈ ಭಾಗಕ್ಕೆ 3ನೇ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್, ಅದೇ ರೀತಿ ಹೈದರಾಲಿ ರೋಡು ಮಸೀದಿಯ ನೇತೃತ್ವ, ಅದೇ ರೀತಿ ಇವತ್ತು ಈಗ ನಮ್ಮ ಮುಕ್ಕಚ್ಚೇರಿ ಜುಮ್ಮಾ ಮಸೀದಿಯ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ, ಪ್ರತಿಯೊಬ್ಬನೂ ರೋಗ ನಿರೋಧಕ ಶಕ್ತಿಯನ್ನು ಪಡೆದು ಈ ಕೋವಿಡ್ ನಿರ್ಮೂಲನೆ ಮಾಡುವ ಉದ್ದೇಶ ನಮ್ಮದಾಗಿರುತ್ತದೆ. ಆದ್ದರಿಂದ ಎಲ್ಲರೂ ಇವತ್ತು ಸಂಜೆ 4 ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಎಂದು ವೈದ್ಯರು ಹೇಳಿರುತ್ತಾರೆ. ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.